ದೇಗುಲಗಳಲ್ಲಿ ಮೂರನೇ ಶ್ರಾವಣ ಶನಿವಾರದ ಸಂಭ್ರಮ. ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ. ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೇಲ್ದರ್ಜೆಗೇರಿದ ಕೈವಾರ ಗ್ರಾಮ ಪಂಚಾಯಿತಿ. ಸಂಪುಟ ಸಭೆಯಲ್ಲಿ ಸರ್ಕಾರ ಘೋಷಣೆ. ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ರಾಜಕೀಯ ತಿರುವು ಪಡೆದುಕೊಂಡ ಕಾರು ಚಾಲಕನ ಸಾವಿನ ಪ್ರಕರಣ. ಎಫ್ಐಆರ್ನಲ್ಲಿ A1 ಆರೋಪಿಯಾಗಿ ಸಂಸದರ ಹೆಸರು ಉಲ್ಲೇಖ. ಕೈಬಿಡುವಂತೆ ಬಿಜೆಪಿ ಮುಖಂಡರು ಒತ್ತಾಯ. ಹಳೆ ವೈಷಮ್ಯ ಹಿನ್ನೆಲೆ ಯುವಕನ ಭೀಕರ ಮರ್ಡರ್. ಡಾಬಾದಲ್ಲಿ ಪುಂಡರ ಗ್ಯಾಂಗ್ ಅಟ್ಟಹಾಸ. ಬೆಚ್ಚಿಬಿದ್ದ ಸಾರ್ವಜನಿಕರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಮೂರನೇ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ಸ್ವಾಮಿಯ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ನಗರದ ಕಂದುವಾರ ಬಾಗಿಲಿನ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ಮೂರನೇ ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಗೆ ಬೆಳ್ಳಿ ಕವಚದಿಂದ ಮಾಡಿದ್ದ ಅಲಂಕಾರ ಕಣ್ಮನ ಸೆಳೆಯುವಂತಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ನಗರದ ಸುತ್ತಮುತ್ತಲಿನ ಸಾವಿರಾರು ಮಂದಿ ಭಕ್ತರು ದೇಗುಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬಂದ ಭಕ್ತರಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು. ಸ್ವಾಮಿಗೆ ದರ್ಶನಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಆಕಡೆ ಚೀಟಿ ಆಕಡೆ ಸರ್, ಚೀಟಿ ಆಕಡೆ ಕೊಡ್ತೀವಿ ಸರ್. ಕೌಶಿಕಣ್ಣ 2 ಅಭಿಷೇಕದ ಬರ್ತಾ ಇದೆ ನೋಡು. ಅಲ್ಲಿ ಚೀಟ್ ಇವಾಗ ತಂದು ಕೊಟ್ಟು ಸರಿ ಗಾಡಿ ಇವ್ರದ್ದಾಗಿದ ತಕ್ಷಣ ನೀನು ಅಲ್ಲೇ ಎಕ್ಸ್ಚೇಂಜ್ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ. ಒಬ್ಬರು ಬಿಟ್ಟು ಒಬ್ಬರು ಪಾಪ ಅವ್ರು ಪಾಪ ನಮ್ಮ ಬೇಪ ದೊಡ್ಡ ಪಾಪ ಉಂಡವ್ ನಮ್ಮ ಕಾಲ ಸ್ವಲ್ಪ ಜಾಗ ಬಿಡ್ಬೇಕಿಲ್ಲಿ.
ಜನಾರ್ದನಮೂರ್ತಿ ಗೋವಿಂದ ಜಗದೋದ್ಧ ಗೋವಿಂದ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕೈವಾರ ಮತ್ತು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿ ಕೈವಾರ ಪಟ್ಟಣ ಪಂಚಾಯಿತಿ ಪ್ರದೇಶವೆಂದು ಸರ್ಕಾರ ಘೋಷಣೆ ಮಾಡಿದೆ. ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕರ್ನಾಟಕ ಪುರಸಭೆಗಳ ಕಾಯ್ದೆಯ ಪ್ರಕಾರ ಚಿಂತಾಮಣಿ ತಾಲೂಕಿನ ಕೈವಾರ ಮತ್ತು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ಮೇಲ್ದರ್ಜೆಗೇರಿಸಿ ಕೈವಾರ ಪಟ್ಟಣ ಪಂಚಾಯಿತಿ ಪ್ರದೇಶವೆಂದು ಸರ್ಕಾರ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಗ್ರಾಮದ ಕೈವಾರ ತಾತಯ್ಯನವರ ಮಠದಲ್ಲಿ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಹಾಗೂ ಮಸ್ತೇನಹಳ್ಳಿ ಗ್ರಾಮ ಪಂಚಾಯತಿನ ಎರಡೂ ಸೇರಿಸಿಬಿಟ್ಟು ಕೈವಾರ ಪಟ್ಟಣ ಪಂಚಾಯತಿಯನ್ನ ರಾಜ ಮಾಡಿರುವ ನಮ್ಮ ಡಾಕ್ಟರ್ ರೆಡ್ಡಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಈ ಸಚಿವ ಸಂಪುಟದಲ್ಲಿ ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಕೈವಾರ ಮತ್ತು ಕೈಗಾರಿಕಾ ಪ್ರದೇಶವಾದ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸಿ ಕೈವಾರ ಪಟ್ಟಣ ಪಂಚಾಯಿತಿ ಎಂದು ಘೋಷಿಸಲಾಗಿದೆ. ಹಾಗೂ ಮಸ್ತೇನಹಳ್ಳಿ ಗ್ರಾಮ ಪಂಚಾಯತಿನ ಎರಡೂ ಸೇರಿಸಿಬಿಟ್ಟು ಕೈವಾರ ಪಟ್ಟಣ ಪಂಚಾಯತಿಯನ್ನ ರಾಜ ಮಾಡಿರುವ ನಮ್ಮ ಡಾಕ್ಟರ್ ರೆಡ್ಡಿ ಅವರಿಗೆ ಸಚಿವ ಸಂಪುಟದ ತೀರ್ಮಾನ ತಿಳಿಯುತ್ತಿದ್ದಂತೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಜಂಗಮ ಶ್ರೀಗೇಹಳ್ಳಿ ಮುನಿನಾರಾಯಣಪ್ಪ, ಗ್ರಾಮದ ಮುಖಂಡರಾದ ಮಂಜುನಾಥ ರೆಡ್ಡಿ, ಮುಸ್ತಫಾ, ಅಸ್ಲಾಂ ಪಾಷಾ ಉರ್ಫ್ ಫಿಟ್ಟು, ಅಂಬರೀಶ್, ಚಂದ್ರ, ಸೀನಪ್ಪ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ.
ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಕಾರಿನ ಚಾಲಕ ಬಾಬು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಸದ ಸುಧಾಕರ್ ಅನ್ನು A1 ಆರೋಪಿಯಾಗಿ ದಾಖಲಿಸಿದ್ದಾರೆ. ಇದನ್ನು ಬಿಜೆಪಿ ಮುಖಂಡರು ತೀವ್ರವಾಗಿ ಖಂಡಿಸಿದ್ದು, ಕೂಡಲೇ ಎಫ್ಐಆರ್ನಿಂದ ಸಂಸದರ ಹೆಸರನ್ನು ಕೈಬಿಡುವಂತೆ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಸಿಇಒ ಕಾರು ಚಾಲಕ ಬಾಪೂಜಿ ನಗರದ ನಿವಾಸಿ ಬಾಬು ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಾವಿಗೆ ಶರಣಾಗಿದ್ದರು. ಇನ್ನು ಇವರು ಸಾಯುವ ಮುನ್ನ ಪತ್ರವೊಂದರಲ್ಲಿ ನನ್ನ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಆಪ್ತ ನಾಗೇಶ್ ಹಾಗೂ ಜಿಲ್ಲಾ ಪಂಚಾಯಿತಿ ಲೆಕ್ಕ ಸಹಾಯಕ ಮಂಜುನಾಥ್ ಕಾರಣ ಎಂದು ಬರೆದಿಟ್ಟಿರುವುದು ಕಂಡು ಬಂದಿತ್ತು. ಇನ್ನು ಈ ಘಟನೆ ರಾಜಕೀಯ ತಿರುವನ್ನ ಪಡೆದಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಸದ ಸುಧಾಕರ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಪ್ರತಿಭಟನೆ ನಡೆಸಿದ್ದರು. ಇನ್ನು ಪೊಲೀಸರು ಬಾಬು ಸಾವಿನ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ A1 ಆರೋಪಿಯಾಗಿ, ನಾಗೇಶ್ A2 ಹಾಗೂ ಮಂಜುನಾಥ್ ಅವರನ್ನ A3 ಆರೋಪಿಯಾಗಿ ದಾಖಲು ಮಾಡಿದ್ದಾರೆ. ಇದಕ್ಕೆ ಕೆಂಡಾಮಂಡಲವಾಗಿರುವಂತಹ ಯುವ ಬಿಜೆಪಿ ಮುಖಂಡರು ಸಂಸದರ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಘಟನೆಯನ್ನ ಖಂಡಿಸಿದ್ದಾರೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವಸ್ಥಾನದ ಸ್ಥಳೀಯ DP ಸಂತೋಷ್ ಮಾತನಾಡಿ, ಮೃತ ಬಾಬು ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಎಲ್ಲಿಯೂ ಸುಧಾಕರ್ ಅವರು ಹಣ ಪಡೆದಂತೆ ಬರೆದಿಲ್ಲ. ಆದರೆ ಸುಮ್ಮನೆ ಸಂಸದರ ಮೇಲೆ ರಾಜಕೀಯ ಪಿತೂರಿಯಿಂದ ಪೊಲೀಸರು ಸಂಸದ ಸುಧಾಕರ್ ಅವರನ್ನ A1 ಆರೋಪಿ ಮಾಡಿದ್ದಾರೆ. ಇದು ಸರಿಯಲ್ಲ. ಕೂಡಲೇ ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸಂಸದ ಸುಧಾಕರ್ ಅವರ ಮೇಲೆ ಹಾಕಿರುವ ಎಫ್ಐಆರ್ನಿಂದ ಅವರ ಹೆಸರನ್ನ ಕೈ ಬಿಡಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೊದಲನೇದಾಗಿ ನಮ್ಮ ಸುಧಾಕರ್ ಅಣ್ಣನ ಮೇಲೆ ಒಂದು ಅಲಿಗೇಷನ್ ಬಂದಿದೆ. A1 ಆರೋಪಿ ಯಾರೋ ಇದಾಗಿರೋದ್ರಿಂದ A1 ಆರೋಪಿ ಅಂತಂದ್ಬಿಟ್ಟು ಒಂದು ಅಲಿಗೇಷನ್ ಮಾಡಿದ್ದಾರೆ ಯಾರೋ ಕಾಂಗ್ರೆಸ್ ಅವರು ಅದು ಖುದ್ದಾಗಿ ಪ್ರೊಟೆಸ್ಟ್ ಮಾಡಿ ಅಲಿಗೇಷನ್ ಮಾಡಿದ್ದಾರೆ ನಮ್ಮ ಸುಧಾಕರ್ ಅಣ್ಣನ ಮೇಲೆ A1 ಆರೋಪಿ ಅಂತೇಳ್ಬಿಟ್ಟು. ನಾನು ಹೇಳೋದು ಏನು ಅಂತಂದರೆ A1 ಆರೋಪಿ ಅಂತೇಳ್ಬಿಟ್ಟು ಯಾವೊಂದು ನೈತಿಕತೆ ಇದೆ ಅಂತೇಳ್ಬಿಟ್ಟು ನೀವು ಹೇಳ್ತಿದ್ದೀರಾ ಅಂತೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಇವಾಗ ಮಂಜುನಾಥ್ ಮತ್ತು ನಾಗೇಶ್ ಅವರು ಎಲ್ಲಾದರೂ ಇವಾಗ ತೀರೋಗಿದ್ದಾರಲ್ಲ ಬಾಬು ಅವರು,
ಅವ್ರು ತುಂಬ ದುಃಖದ ಸಂಗತಿ ಎತ್ತಿರೋಗಿರೋದು. ಬಾಬು ಅವರೆಲ್ಲಾದರೂ ನನ್ನ ಹತ್ರ ದುಡ್ಡು ಇಸ್ಕೊಂಡಿರೋ ಸುಧಾಕರಣ್ಣ ಅಂತ ಹೇಳಿಬಿಟ್ಟು ಎಲ್ಲಾದರೂ ಬರೆದಿದ್ದಾರ? ಎಲ್ಲಾದರೂ ನೀವು ಬರೆದಿದ್ರೆ ಅದನ್ನು ನೀವು ಕೇಳಿ, ಅದಕ್ಕೆ ನಾವು ಜವಾಬ್ ಕೊಡ್ತೀವಿ. ಅವ್ರು ಹೇಳಿರೋದೇನು, ಸುಧಾಕರಣ್ಣನ ಹೆಸರು ಹೇಳಿ ಮಂಜುನಾಥ್ ಮತ್ತು ನಾಗೇಶ್ ನನ್ನ ಹತ್ರ 25ರಿಂದ 40 ಲಕ್ಷ ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಂಗಾದರೆ ಇವಾಗ ನನಗೂ ಯಾರೋ ಬೇರೆಯವ್ರು ಪರಿಚಯ ಇದ್ದಾರೆ, ನಾನು ಪ್ರೈಮ್ ಮಿನಿಸ್ಟರ್ ಹೆಸರು ಹೇಳಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಂದು ನನಗೆ ಅವ್ರು ಪರಿಚಯ ಇದ್ದಾರೆ, ನೀವು ನನಗೊಂದು 50 ಲಕ್ಷ ಕೊಡಿ ಅಂತಾರಂದರೆ ನೀವು ಕೊಡ್ತೀರಾ? ನಾನು ಹೇಳೋದು ಇಷ್ಟೇ ಅಲ್ಲ. ಅಲ್ಲಿಗೆ ಹಂಗಾದ್ರೆ ಪ್ರೈಮ್ ಮಿನಿಸ್ಟರ್ ಗೊತ್ತಿರುತ್ತಾ ನಾನು ಇಸ್ಕೊಂಡಿರೋದು? ನಾನು ಹೇಳೋದೇನು ಅಂತಾರಂದರೆ, ನಾನು ಅವ್ರ ಹತ್ರ ದುಡ್ಡು ನಾನು ಪಡ್ಕೊಂಡಿದ್ದೀನಿ, ಯಾರು ನಾಗೇಶ್ ಮಂಜುನಾಥ್ ಪಡ್ಕೊಂಡಿದ್ದಾರೆ. ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಾಗೇಶ್ ಮಂಜುನಾಥ್ ಅವ್ರು ದ್ರೋಹ ಮಾಡಿರೋದು ಆ ವ್ಯಕ್ತಿಗೆ. ನಮ್ಮ ಸುಧಾಕರಣ್ಣ ಇಲ್ಲಿ ದ್ರೋಹ ಮಾಡಿಲ್ಲ ಆ ವ್ಯಕ್ತಿಗೆ. ನಮ್ಮ ಸುಧಾಕರಣ್ಣನಿಗೆ ನಿಜವಾಗ್ಲೂ ಆ ವ್ಯಕ್ತಿ ಏನಾದರೂ ಈ ಥರ ಕಷ್ಟದಲ್ಲಿದ್ದಾರೆ, ಅದಕ್ಕೆ ನಿಜವಾಗ್ಲೂ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಲೇ ಏನಾದರೂ ಗೊತ್ತಿದ್ದರೆ ನಮ್ಮ ಸುಧಾಕರಣ್ಣನ ಪರ್ಸ್ನಲಾಗಿ ಅವ್ರನ್ನ ಕರೆಸ್ಕೊಂಡು ಅವನಿಗೆ ಇವತ್ತಿನ ದಿನ ಅವನ ವೃತ್ತಿನ ಕಾಯಂ ಮಾಡ್ತಿದ್ರು. ಅಂಥ ಒಂದು ಒಳ್ಳೆ ಗುಣ ಅಂತ ಇರೋವಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣ ಅವರು. ನನ್ನ ಉದಾಹರಣೆಗೆ ಇವಾಗ ಬರ್ತಿದ್ದಿಲ್ಲ, ತಾಲೂಕು ಆಫೀಸರ್ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರು ಪೊಲೀಸ್ ನೌಕರಿ ಗುತ್ತಿಗೆನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಅವರು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳ್ಬಿಟ್ಟು. ನಾನು ಅಲ್ಲಿ ಬರ್ತಿದ್ದೆ, ಇಲ್ಲಿ ಪ್ರೆಸ್ ಮೀಟ್ ಬರಬೇಕಾಯ್ತು, ಟೈಮ್ ಇನ್ನೂ ಆಗಿರಲಿಲ್ಲ, ಅಲ್ಲಿ ನಿಂತ್ಕೊಂಡಿದ್ದೆ ಕಾರ್ ನಿಲ್ಲಿಸ್ಬಿಟ್ಟು. ಆಗ ಹಿಸ್ಟ್ರಿ ತೆಗೀರಿ, ಕಳೆದ 13 ವರ್ಷದಿಂದ ಅವರು MLA ಆದಾಗಿಂದ ಇವಾಗ MP ಆದಾಗಿಂದ 13 ವರ್ಷದಿಂದ ಹಿಸ್ಟ್ರಿ ತೆಗೀರಿ, ದಲಿತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರಿ ನೋಡಿ, ಗೊತ್ತಾಗುತ್ತೆ. ದಲಿತರ ಬಗ್ಗೆ ನೀವು ಮಾತಾಡೋಷ್ಟು ಇದರಲ್ಲಿ ನಮ್ಮ ಸುಧಾಕರಣ್ಣ ಇಲ್ಲ. ನಿಮ್ಮ ಹತ್ರ ಹೇಳ್ಸ್ಕೊಳ್ಬೇಕಾಗಿರೋಂಥ ಕೆಲಸನೂ ನಮ್ಮ ಸುಧಾಕರಣ್ಣನಿಗಿಲ್ಲ. ನಮ್ಮ ಸುಧಾಕರಣ್ಣ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥ ವ್ಯಕ್ತಿ. ಅವ್ರು ಹೇಳಿದಾರಂದ್ರೆ ಅವ್ರು ದೊಡ್ಡ ಗುಣ. ಏಂತಕ್ಕಂದ್ರೆ ಚಿಕ್ಕಬಳ್ಳಾಪುರ ಜನತೆ ಚೆನ್ನಾಗಿರಬೇಕು, ಚಿಕ್ಕಬಳ್ಳಾಪುರ ತಾಲೂಕು ಅಭಿವೃದ್ಧಿ ಆಗಬೇಕು. ಈ ಒಂದು ಕಾರಣಕ್ಕೋಸ್ಕರ ಅವರು ನಾನು 10 ಮೆಟ್ಲು ಕೆಳಗಡೆ ಇಳಿದು ಬಂದು ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ವಿರೋಧ ಪಕ್ಷದವ್ರಿಗೆ, ನಮ್ಮ ವಿರೋಧ ಪಕ್ಷದಲ್ಲಿರುವಂಥ MLAಗೆ ಇವಾಗ ಇವ್ರು ಇದಾರಲ್ಲ, ಮಿನಿಸ್ಟರ್ ಇದಾರಲ್ಲ, ಅವ್ರಿಗೆ ಹೇಳಿದಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣ ಅವರು. ದಯವಿಟ್ಟು ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಂಥ ಪಾತ್ರ ನಮ್ಮ ಸುಧಾಕರಣ್ಣಂದಿಲ್ಲ. ದಯವಿಟ್ಟು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ, ಅದರಲ್ಲಿ ಎಣ್ಣೆ ಮಾತಾ ಇಲ್ಲ, ತನಿಖೆ ಮಾಡಿ ನಮ್ಮ ಸುಧಾಕರಣ್ಣ ಅವ್ರನ್ನ ಕೈ ಬಿಡಬೇಕು. ನಮ್ಮ ಸುಧಾಕರಣ್ಣ ಅವರು ತುಂಬ ಬೇಕಾಗಿರುವಂಥ ಜನರಿಗೆ ತುಂಬ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಸುಧಾಕರಣ್ಣನವರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಆ ವ್ಯಕ್ತಿ ಮತ್ತೆ ನಮಗೆ ಬೇಕು. ಆ ವ್ಯಕ್ತಿ ಕೈನಿಂದನೇ ಮತ್ತೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಮೊದಲನೇ ಸಾಲು 2ನೇ ಸಾಲು ಬರಲ್ಲ ಸರ್. ನಮ್ಮ ಹತ್ರ ದುಡ್ಡು ಯಾರು ಈಸ್ಕೊಂಡಿದ್ದಾರೆ ಅಂತ ಹೇಳಿ ಫಸ್ಟ್ ಬರೋಂಥ ಒಂದು ಅಂಶ. ಅವ್ರ ಹೆಸರು ಹೇಳಿ ಈಸ್ಕೊಂಡಿದ್ದಾರೆ ಅಂತ ಅವ್ರು ಬರೆದಿರ್ತಾರೆ. ಆದ ಕಾರಣಕ್ಕೆ ಡಾಕ್ಟ್ರೇ ಹೇಳಿ ಈಸ್ಕೊಂಡಿರ್ತಾರ? ನಾವು ಆಲೋಚನೆ ಮಾಡಬೇಕಾಗಿರೋದಿಷ್ಟೇ, ಮಧ್ಯವರ್ತಿಗಳು ಏನು ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ತಾಲೂಕು ಆಫೀಸಲ್ಲಾಗ್ಬೋದು, AC ಆಫೀಸಲ್ಲಾಗ್ಬೋದು, DC ಆಫೀಸಲ್ಲಾಗ್ಬೋದು, ಎಲ್ಲ ಸ್ಟೇಷನಲ್ಲಾಗ್ಬೋದು, ಎಲ್ಲ ಮಧ್ಯವರ್ತಿಗಳಾಗ್ಬಿಟ್ಟಿದ್ದಾರೆ. ಈಗ ಮಧ್ಯವರ್ತಿಗಳು ಏನೋ, ಈಗ ನಮ್ಮಿದೇ ನಾಗೇಶ್ ಅವ್ರ ಮಾವ ನಮ್ಮ ನಾಯಕರು, ಕೃಷ್ಣಮೂರ್ತಿ ಅಣ್ಣವರು ನಮ್ಮ ನಾಯಕರು, ಅವ್ರ ಅಳಿಯ, ಅವ್ರದ್ದು ಏನೇ ಒಂದು ಕಾರ್ಯಕ್ರಮ ಆದಾಗ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಕರೆದಾಗ ಬಂದು ಹೋಗಿರ್ತಾರೆ. ಅವ್ರ ಜೊತೆಯಲ್ಲಿ ಇದ್ದಾರೆ ಅಂದಿದ ತಕ್ಷಣ ಏನೋ ಒಂದು ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಹೆಸರು ಹೇಳಿ ಏನೋ ದುಡ್ಡು ಮಾಡಿರ್ತಾರೆ. ಆ ಒಂದು ಇದಕ್ಕೆ ನಮ್ಮ ಡಾಕ್ಟ್ರು ಯಾವುದೇ ಕಾರಣಕ್ಕೂ ಅವ್ರ ಕಾರಣರಾಗಕ್ಕಾಗಲ್ಲ ಸರ್. ನಾಗೇಶ್ ಅವ್ರ ಮಾವನ ನಾವು ಇದುವರೆಗೂ ಇನ್ನೂ ಸಂಪರ್ಕ ಮಾಡಿಲ್ಲ. ಇದು ನಮಗೆ ಗೊತ್ತಾಗಿರೋದೇ 4ನೇ ತಾರೀಕು ಏನು ನಮ್ಮ ಈ ಬಾಬು ಅನ್ನೋರು ಸೂಸೈಡ್ ಮಾಡ್ಕೊಂಡ್ರು, ಆವತ್ತಿನ ದಿನ ನಮಗೆ ಈ ಥರ ನಾಗೇಶ್ ಅನ್ನೋ ಹೆಸರು ಬಂದಿದೆ ಅಂದಮೇಲೆ ನಮಗೆ ಗೊತ್ತಾಗಿರೋ ವಿಚಾರ. ನಾವು ನೀವು ಹೇಳ್ದಂಗೆ ಕೂಲಂಕುಷವಾಗಿ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರನ್ನ ಮಾತಾಡಿ ಏನಾದರೂ ನಿಜವಾಗ್ಲೂ ನಾಗೇಶ್ ಕಡೆಯಿಂದಾಗಲಿ ಮಂಜುನಾಥ್ ಕಡೆಯಿಂದಾಗಲಿ ತಪ್ಪಾಗಿದ್ದರೆ 100% ಅದಕ್ಕೇನು ಸಹಕಾರ ಕೊಡಬೇಕು, ನಾವು 100% ಕೊಡ್ತೀವಿ ಸರ್. ನಾವು ಮಂಜುನಾಥ್ ಅವ್ರನ್ನ ಸರ್ಕಾರಿ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಯಾಕಂದರೆ ಒಬ್ಬ ಮುಗ್ಧ ಹುಡುಗನ್ನ ಇವತ್ತು ಬಲಿ ತಗೊಂಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ಈ ನಮ್ಮ BJP ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಆಗ್ರಹ ಮಾಡ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕುಮಾರ್, ರಾಮಪಟ್ನ ಅರವಿಂದ್, ಆನಂದ್, ಸುಮನ್, ರಾಕೇಶ್, ಮೋಹನ್ ಇನ್ನು ಮುಂತಾದ ಬಿಜೆಪಿ ಯುವ ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಳೆ ವೈಷಮ್ಯದ ಹಿನ್ನೆಲೆ ಬಾರ್ ಬಳಿಯ ಡಾಬಾದಲ್ಲಿ ಊಟ ಮಾಡುವ ವೇಳೆ ಯುವಕನೊಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಬಳಿಯ ಹೋಟೆಲ್ ಬಳಿ ಈ ಘಟನೆ ನಡೆದಿದ್ದು, ಟೇಕಲ್ ಮೂಲದ ಕಾರ್ತಿಕ್ ಹಾಗೂ ರಾಕೇಶ್ ಎಂಬಾತನ ಮೇಲೆ ಮಾಲೂರು ತಾಲೂಕು ಕಣಗಲ ಗ್ರಾಮದ ಗೋವಿಂದು ಹಾಗೂ ತಂಡ ದಾಳಿ ಮಾಡಿದ. ಕೊಲೆ ಮಾಡಲು ಹಿಂದೆ ಬಿದ್ದಿರುವ ದೃಶ್ಯಗಳು ಡಾಬಾದಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ವರ್ಷದ ಹಿಂದೆ ಹುಡುಗಿಯನ್ನ ಚುಡಾಯಿಸಿದ ವಿಚಾರಕ್ಕೆ ನಡೆದಿದ್ದ ಗಲಾಟೆಯಿಂದ ಕಳೆದ ರಾತ್ರಿ ಬಾರ್ನಲ್ಲಿ ಎಣ್ಣೆ ಹೊಡೆದು ಡಾಬಾದಲ್ಲಿ ಊಟ ಮಾಡುವ ವೇಳೆ ಕೊಲೆ ಮಾಡಲಾಗಿದೆ. 5 ಜನರ ಗುಂಪು ಮಾರಕಾಸ್ತ್ರಗಳಿಂದ ಮನಬಂದಂತೆ ಇಬ್ಬರು ಯುವಕರ ಮೇಲೆ ದಾಳಿ ಮಾಡಿದ್ದು, ಓರ್ವ ರಾಕೇಶ್ ಕೊಲೆಯಾಗಿದ್ರೆ ಮತ್ತೋರ್ವ ಕಾರ್ತಿಕ್ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಕಳೆದ ರಾತ್ರಿ ಬಾರ್ನಲ್ಲಿ ಯುವಕರ ಮಧ್ಯೆ ಹುಡುಗಿಯನ್ನ ಚುಡಾಯಿಸಿದ್ರು ಅನ್ನೋ ಕಾರಣಕ್ಕೆ ಎಚ್ಚರಿಕೆ ನೀಡಿದ್ದ ಕಾರ್ತಿಕ್ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ಮೊದಲಿಗೆ ಬಾರ್ನಲ್ಲಿ ಕುಡಿದು ಗಲಾಟೆ ಮಾಡಿಕೊಂಡಿರುವ ಯುವಕರು ಬಳಿಕ ಅಲ್ಲೇ ಪಕ್ಕದಲ್ಲಿ ಇರುವ ಡಾಬಾದಲ್ಲಿ ಕಬಾಬ್ ಪಾರ್ಸಲ್ ಮಾಡಿಕೊಂಡಿದ್ದಾರೆ. 2 ವರ್ಷಗಳಿಂದ ಹೊಂಚು ಹಾಕಿ ಕಾದು ಕುಳಿತಿದ್ದ ಗೋವಿಂದು ಅಂಡ್ ಟೀಮ್ನ 5 ಮಂದಿ ಕಿಡಿಗೇಡಿಗಳು ತಲವಾರ್ಗಳಿಂದ ಮನಬಂದಂತೆ ದಾಳಿ ಮಾಡಿದ್ದಾರೆ. ಪರಿಣಾಮ ರಾಕೇಶ್ ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಿಗೆ ಗಾಯಗಳಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟರೆ ಮತ್ತೋರ್ವ ಕಾರ್ತಿಕ್ ಬೆಂಗಳೂರು ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇನ್ನು ಈ ಹಿಂದೆ ಕಾರ್ತಿಕ್ ತನಗೆ ಪರಿಚಯ ಇರುವ ಹುಡುಗಿಯನ್ನ ಕಣಗಲ ಗ್ರಾಮದ ಯುವಕರು ಚುಡಾಯಿಸಿದ್ರು ಎಂದು ವಾರ್ನಿಂಗ್ ಕೊಟ್ಟಿದ್ದ. ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಕಣಗಲ ಗ್ರಾಮದ ಯುವಕರ ತಂಡ ರಾತ್ರಿ ಕಾರ್ತಿಕ್ ಹಾಗೂ ರಾಕೇಶ್ ಬಾರ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ತಿಳಿದು ತಲ್ವಾರ್ಗಳಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ. ವಿಷಯ ತಿಳಿದ ಕೋಲಾರದ ಎಸ್ಪಿ ನಿಖಿಲ್ ಬಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆ ಮಾಡಿದ ಗೋವಿಂದು ಹಾಗೂ ಸಹಚರರಿಗಾಗಿ ವಿಶೇಷ 2 ತಂಡಗಳನ್ನ ರಚನೆ ಮಾಡಿ ಪೊಲೀಸರಿಂದ ಶೋಧ ಕಾರ್ಯ ನಡೆಯುತ್ತಿದೆ. ಇನ್ನು ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಸದ್ಯ ಮೃತ ರಾಕೇಶ್ ಮರಣೋತ್ತರ ಪರೀಕ್ಷೆಯನ್ನ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಸಿದ್ದು, ಶವ ಹಸ್ತಾಂತರ ಮಾಡಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ.
ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀರಾಮ ಪ್ಯಾಲೇಸ್, ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. Another number 9972235780. ಆರ್ಯವೈಶ್ಯ ಮಹಿಳೆಯರ ತಂಡ ರಕ್ಷಕರಿಗೆ ರಕ್ಷಾಬಂಧನ ಎಂಬ ಶೀರ್ಷಿಕೆಯಡಿ ಪೊಲೀಸರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಅಣ್ಣ ತಂಗಿಯರ ಅನುಬಂಧದ ರಕ್ಷಾಬಂಧನ ಹಬ್ಬವನ್ನು ದೇಶವ್ಯಾಪ್ತಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಆರ್ಯವೈಶ್ಯ ಮಹಿಳಾ ಸಂಘ ಸತತ 6 ವರ್ಷಗಳಿಂದ ಈ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬಂದಿದ್ದು, ಈ ಬಾರಿ ರಕ್ಷಾಬಂಧನಕ್ಕೆ ರಕ್ಷಕರಿಗೆ ರಕ್ಷಾಬಂಧನ ಅಂತ 100 ಪೊಲೀಸರಿಗೆ ರಾಖಿ ಕಟ್ಟುವ ಮೂಲಕ ವಿಶೇಷವಾಗಿ ರಕ್ಷಾಬಂಧನವನ್ನು ಆಚರಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಆರ್ಯವೈಶ್ಯ ಮಹಿಳಾ ಸಂಘದಿಂದ ರಕ್ಷಾಬಂಧನ ಆಚರಣೆ ಮಾಡಲಾಯಿತು. ಮಹಿಳೆಯರು ಪೊಲೀಸ್ ಸಿಬ್ಬಂದಿಗಳಿಗೆ ರಾಖಿಗಳನ್ನು ಕಟ್ಟುವ ಮೂಲಕ ಪೊಲೀಸರ ಮುಖದಲ್ಲಿ ನಗು ಮೂಡಿಸಿದರು. ಮಹಿಳೆಯರು ಸಹೋದರರ ಹಣೆಗೆ ತಿಲಕವಿಟ್ಟು ಸಂಪ್ರದಾಯ ಮೆರೆದರು. ರಕ್ಷಾಬಂಧನದ ಶುಭಾಶಯಗಳು. ಇವತ್ತು AVLGI ಚಿಕ್ಕಬಳ್ಳಾಪುರ ವಿಂಗ್, AVLGI ಅಂದರೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಅಂತ. ನನ್ನ ಹೆಸರು ಆಶಾರಾಣಿ, AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು. ಇವತ್ತು ರಕ್ಷಾಬಂಧನ ಕಾರ್ಯಕ್ರಮ ನಮ್ಮ ಫೌಂಡರ್ ಆದಂಥ ಕವಿತಾ ಮೇಡಮ್ ಅವರು 5,000 ಜನಕ್ಕೆ ರಾಖಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ರು. ಅದರ ಅಂಗವಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ಯಾವಾಗಲೂ ಅವರು ನಮಗೋಸ್ಕರ ಅವ್ರ ಫ್ಯಾಮಿಲಿನ ಬಿಟ್ಟು ಎಷ್ಟು ದಿವಸ ದೂರ ಇರ್ತಾರೆ. ನಾವು ನಮ್ಮ ಮನೇಲಿ ನೆಮ್ಮದಿಯಾಗಿರಬೇಕು ಅಂದರೆ ಅವರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಹೇಗಾದರೂ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದೊಂದು ಸುವರ್ಣ ಅವಕಾಶ ಸಿಕ್ತು ನನಗೆ. ಅದನ್ನು ಒಂದು 80ಕ್ಕೂ ಹೆಚ್ಚು ಜನಗಳು ಬಂದಿದ್ದರು ಪೊಲೀಸ್ ಇಲಾಖೆಯಿಂದ. ಅವ್ರಿಗೆಲ್ಲರಿಗೂ ರಕ್ಷಾಬಂಧನ ಕಟ್ಟಿ ನಾವು ಈ ರಕ್ಷಾಬಂಧನ ದಿನ ಒಂದು ವಿನೂತನವಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಸಾಯಿ ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಇದೆಯಲ್ವಾ, ಕಣ್ಣಿಗೆ ಕಾಣೋ 3 ಸಿಂಹಗಳಂದ್ರು ನ್ಯಾಯ, ನೀತಿ, ಧರ್ಮಕ್ಕೆ 4ನೇ ಸಿಂಹ ಬಂದು ನಮ್ಮ ಪೊಲೀಸ್ ಅಂತ ಪೊಲೀಸ್ ಸಿಂಹ ಕೈಗೆ ನಾವು ರಕ್ಷಾಬಂಧನ ಕಟ್ಟಿ ನಾವುಗಳೆಲ್ಲ ಸಿಂಹಿಣಿಯರಾಗಿದ್ದೀವಿ. ಇಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾವು ತುಂಬ ಥ್ಯಾಂಕ್ಸ್. ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಫ್ರೆಂಡ್ಲಿ ಇದ್ದರು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ರು. ಎಲ್ಲ ವಿಚಾರನೂ ಅಷ್ಟೇ ಮುಂದೆ ನಿಂತ್ಕೊಂಡು ಅವರು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ರು. ನಮ್ಗೆ ಆ ಥರ ಅನಿಸ್ಲೇ ಇಲ್ಲ. ಮುಂಚೆ ಎಲ್ಲ ಒಂಥರ ಭಯ ಆಗ್ತಾಯಿತ್ತು, ಪೊಲೀಸ್ ಸ್ಟೇಷನ್ ಅಂದರೆ ಏನೋ ಒಂಥರ ಹಿಂಜರಿಕೆ ಇರ್ತಾಯಿತ್ತು. ಆ ಥರ ಏನಿಲ್ಲ, ನಾವು ಆರಾಮಾಗಿ ಪೊಲೀಸವ್ರ ಜೊತೆ ಇಂಟ್ರ್ಯಾಕ್ಟ್ ಆಗ್ಬೋದು. ಯಾವುದೇ ಒಂದು ರೀತಿಯಾದ ಕೆಲಸ ಆಗಲಿ, ಒಂದು ಸಮಸ್ಯೆ ಆಗಲಿ ಬಂದು ಮುಕ್ತವಾಗಿ ಮಾತಾಡಿದ್ರೆ ಎಲ್ಲದಕ್ಕೂ ಸಾಲ್ವ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ನೀವುಗಳು ಎಲ್ಲ ಆ ಥರ ಹಿಂಜರಿಕೆ ಬಿಟ್ಟು ಸ್ನೇಹವಾಗಿ ಇರ್ರಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್.
ಇನ್ನು ರಕ್ಷಾಬಂಧನದಂದು ದೂರದ ಊರಿನಲ್ಲಿರುವ ಸಹೋದರರು ತಮ್ಮ ಸಹೋದರಿಯಿಂದ ರಾಖಿ ಕಟ್ಟಿಸಿಕೊಳ್ಳಲು ಹಂಬಲಿಸುತ್ತಾರೆ. ತಮ್ಮ ಹುಟ್ಟೂರಿಗೆ ಆಗಮಿಸುತ್ತಾರೆ. ರಾಖಿಗೆ ಪ್ರತಿಯಾಗಿ ಪ್ರೀತಿಯ ಒಡ ಹುಟ್ಟಿದವರಿಗೆ ಆಶೀರ್ವಾದ ಮತ್ತು ಉಡುಗೊರೆಗಳನ್ನು ನೀಡುತ್ತಾರೆ. ಆದರೆ ಕೆಲಸದ ನಿಮಿತ್ತ ಸಾರ್ವಜನಿಕರ ರಕ್ಷಣೆಯಲ್ಲಿ ನಿಂತು ಎಲ್ಲವನ್ನು ಮರೆತು ಸಾರ್ವಜನಿಕರ ರಕ್ಷಕರಾಗಿ ಕೆಲಸ ಮಾಡುವ ಪೊಲೀಸರಿಗೆ ರಕ್ಷಾಬಂಧನದಂದು ರಾಖಿಗಳನ್ನು ಕಟ್ಟಿದ ಮಹಿಳೆಯರ ಕಂಗಳಲ್ಲಿ ಹೆಮ್ಮೆಯ ಭಾವನೆ ಮೂಡಿತ್ತು. ಪೊಲೀಸರು ತಮ್ಮ ಕುಟುಂಬದ ಜೊತೆಗಿರದಿದ್ದರೂ ಅದನ್ನೆಲ್ಲ ಮರೆತು ರಕ್ಷಾಬಂಧನ ಆಚರಣೆಯಲ್ಲಿ ಭಾಗಿಯಾಗಿ ಸಂತಸ ಪಟ್ಟರು. ಎಲ್ಲ ರಕ್ಷಾಬಂಧನ ಕಾರ್ಯಕ್ರಮ ಇದೆ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಚಿಕ್ಕಬಳ್ಳಾಪುರದಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ವತಿಯಿಂದ ನಮ್ಮೆಲ್ಲ ಪೊಲೀಸ್ನವ್ರನ್ನ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಕರೆಸಿ ಒಂದು ತಮ್ಮ ಅಣ್ಣ ತಂಗಿಯರ ಸಂಬಂಧದ ಬಗ್ಗೆ ಭಾಳ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆರ್ಯವೈಶ್ಯ ಮಹಿಳಾ ಸಂಘದ ಬಗ್ಗೆ ಅವರಿಗೆಲ್ಲರಿಗೂ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮನ್ನು ಹಾಡಿಸಿದ್ರು ಅವರು, ಯಾಕಂದರೆ ನಮಗೆ ಒಂದೊಂದು ಟಾಸ್ಕ್ ಕೊಟ್ಟು ನಮ್ಮನ್ನೆಲ್ಲರನ್ನು ಹಾಡಿಸಿದ್ರು, ರಂಜಿಸಿದ್ರು. ಅವರಿಗೆಲ್ಲರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ. ಭಾಳ ಖುಷಿಯಾಗ್ತಾಯಿದೆ, ಯಾಕಂದರೆ ಅಣ್ಣ ತಂಗಿಯರ ಸಂಬಂಧ ಇದೆಯಲ್ಲ, ಇದು ಬೆಲೆ ಕಟ್ಟಕ್ಕಾಗದಂತಹ ಒಂದು ಸಂಬಂಧ. ಆ ಪ್ರೀತಿನ ಇವತ್ತು ತೋರಿಸಿದ್ದಾರೆ. ನಮ್ಮೆಲ್ಲ ಕೆಲಸದ ಒತ್ತಡದ ಮಧ್ಯೆ ನಮ್ಮನ್ನು ಕರೆಸಿ ಆ ಪ್ರೀತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಹೀನಕ್ಕೆ ಜೀವ ಹೀನಕ್ಕೆ ಜೀವ ರಕ್ಷಾಬಂಧನ ರಕ್ಷಾಬಂಧನ. ಒಟ್ಟಾರೆ ಅಣ್ಣ ತಂಗಿಯರ ಅನುಬಂಧ ಜನುಮ ಜನುಮಗಳ ಅನುಬಂಧ ಎಂಬಂತೆ ಆರ್ಯವೈಶ್ಯ ಮಹಿಳಾ ಸಂಘ ಪೊಲೀಸ್ ಸಿಬ್ಬಂದಿಗೆ ರಾಖಿಗಳನ್ನು ಕಟ್ಟಿ ಅಣ್ಣ ತಮ್ಮನ ಪ್ರೀತಿಯನ್ನು ತೋರಿಸಿದ್ದಾರೆ. ಇತ್ತ ಪೊಲೀಸರು ಸಹ ಮಹಿಳೆಯರ ಪರ ಪೊಲೀಸ್ ಸಿಬ್ಬಂದಿ ಸದಾ ಜೊತೆಗಿದೆ ಎಂದು ರಕ್ಷಾಬಂಧನದ ಮೂಲಕ ಸಂದೇಶ ನೀಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಯಾಕಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತ ಏನಯ್ಯ ನೀನು ಪೊಲೀಸ್ ಅಂದರೆ ಏನು ಇದು ಮಾಡಿದ್ಯಾ ಅದು ಮಾಡಿದ್ಯಾ, ನನ್ನನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾರೆ. ನನಗೆ DYSP ಸರ್ ಇರ್ಬೋದು, SP ಸರ್ ಇರ್ಬೋದು, ಅಪಾರವಾದ ಪೊಲೀಸ್ ಇಲಾಖೆ ಮೇಲೆ ನನಗೆ ಗೌರವ ಇದೆ. ಯಾಕಂದರೆ ರಾಜ್ಯದಲ್ಲಿ ಸೈನಿಕರ ಥರ ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಥರ ಇದಿಲ್ಲ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಪೊಲೀಸ್ ಅಧಿಕಾರಿಯ ವಿರುದ್ಧ ಮಹತ್ತರವಾದ ಪತ್ರಿಕಾಗೋಷ್ಠಿಯನ್ನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದ್ದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ವಿಜಯ್ ಕುಮಾರ್ ಮಾತನಾಡಿ, ಆಗಸ್ಟ್ 6ರಂದು ಬುಧವಾರ ವಾಟದ ಹೊಸಹಳ್ಳಿ ಕೆರೆ ನೀರಿಗೆ ಸಂಬಂಧಿಸಿದಂತೆ ನಗರಗೆರೆ ಹೋಬಳಿಯ ನಾಗರಿಕರು ವಾಟದ ಹೊಸಹಳ್ಳಿಯಿಂದ ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ತಾಲೂಕು ಕಚೇರಿಗೆ ಬೃಹತ್ ಸಂಖ್ಯೆಯಲ್ಲಿ ಕಾಲ್ನಡಿಗೆಯ ಜಾಥಾವನ್ನ ಏರ್ಪಡಿಸಿದ್ರು. ಈ ವೇಳೆ ತಾಲೂಕು ಕಚೇರಿಯ ಬಳಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಾಥಾದಲ್ಲಿ ಭಾಗವಹಿಸಿದ ಹೋರಾಟಗಾರರಿಗೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು. ಜಿಲ್ಲೆಯ ಪೊಲೀಸ್ ಅಧಿಕಾರಿಯೊಬ್ಬರು ಕೆಲವು ಯುವಕರ ಮೇಲೆ ಕೈ ಮಾಡಿದ್ದರು. ಇದರ ಬಗ್ಗೆ ಅಧಿಕಾರಿಯೇ ಯುವಕರೊಂದಿಗೆ ವಿಷಾದನೀಯ ಮಾತನ್ನ ಹಾಡಿದ್ದಾರೆ. ಘಟನೆಯ ಬಳಿಕ ನಾನು ಕಾರ್ಯದ ನಿಮಿತ್ತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿದ್ದ ಸಂದರ್ಭದಲ್ಲಿ ಗ್ರಾಮಾಂತರ PSI ರಮೇಶ್ ಅವರ ಮೊಬೈಲ್ನಿಂದ CPI KP ಸತ್ಯನಾರಾಯಣ ಅವರಿಗೆ ಕರೆ ಮಾಡಿ ನನಗೆ ಕೊಟ್ಟರು. ಆ ಒಂದು ಕರೆಯಲ್ಲಿ ನನಗೆ ಹೇಗಂದರಾಗಿ ಮಾತನಾಡಿ, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷ ಎನ್ನುವುದನ್ನು ಲೆಕ್ಕಿಸದೆ ನನ್ನನ್ನ ಮತ್ತು ನಮ್ಮ ಪಕ್ಷವನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ನಡೆದುಕೊಂಡಿರುವುದು ಮನಸ್ಸಿಗೆ ತೀವ್ರ ನೋವಾಗಿದೆ ಎಂದು ಹೇಳಿದ್ದಾರೆ. ಬುಧವಾರ ವಾಡದಸಳ್ಳಿ ಕೆರೆ ವಿಚಾರ ಹೋರಾಟದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ನನ್ನ ಸ್ನೇಹಿತರು ರೈತರ ಜೊತೆನೂ ನಾನು ಭಾಗವಹಿಸಿದ್ದೆ. ಆ ವಿಚಾರವಾಗಿ ನಮಗೂ DYSP ಅವರಿಗೆ ಚಿಕ್ಕಮಕ್ಕಿಗೆ ಸ್ವಲ್ಪ ತಳ್ಳಾಟ ನಡೆಯಿತು. ನನಗೆ DYSP ಸರ್ ಅಂತ ಮೊದಲನೇದಾಗಿ ಗೊತ್ತಿರಲಿಲ್ಲ. ನಮ್ಮ ಹುಡುಗನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, 2 ಸಲ ಹೊಡೆದ್ರು. ನಾನು ಅದಕ್ಕೆ ಆ ವಿಚಾರವಾಗಿ DYSP ಸರ್ಗೂ ನಮಗೂ ತಳ್ಳಾಟ ನಡೀತು. ತಳ್ಳಾಟ ನಡೆದಾಗ ಮತ್ತೆ ನಾನು ಕರೆ ಮಾಡಿ DYSP ಅಂತ ನನಗೆ ಗೊತ್ತಾಯಿತು. ಕ್ಷಮಾಪಣೆ ಕೇಳಿದಾಗ ಅವರು ಆಯಿತು ಬಿಡು, ಆವೇಶದಲ್ಲಿದ್ದರೆ 22 ಕಿಲೋಮೀಟ್ರು ನಡ್ಕೊಂಬಂದಿದ್ದೀರಾ, ನಮ್ಮದು ಇದಾಯಿತು ನಿಮ್ಮದು ಇದಾಯಿತು, ಬಿಟ್ಬಿಡಪ್ಪ, ಏನು ಪರವಾಗಿಲ್ಲ, ನೀನು ಬೆಳೆಯೋ ಹುಡುಗ, ನನ್ನ ಸದಾ ಬೆಂಬಲ ಇರುತ್ತೆ ನಿನಗೆ, ಸದಾ ನಿನಗೆ ಏನು ಬೇಕಾದರೂ ನನಗೆ ಕರೆ ಮಾಡು, ನೆಕ್ಸ್ಟ್ ವೀಕ್ ಆಫೀಸಿಗೆ ಬಂದು ನನ್ನನ್ನು ಭೇಟಿ ಮಾಡಬೇಕಾದ್ರೆ ಸಿಗ್ತೀನಿ ನಿನಗೆ ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಅದೇ.
ಮತ್ತು ನಾನು ಯಾವುದೋ ಒಂದು ವಿಚಾರಕ್ಕೆ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ. ರಮೇಶ್ ಗುಗ್ರಿ ಅಂತಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು. ನಮ್ಮ ಸಾಹೇಬ್ರ ಹತ್ರ ಮಾತಾಡೋ ಅಂತೇಳಿಬಿಟ್ಟು ಸತ್ಯನಾರಾಯಣ್ ಸರ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಅವರಿಗೆ ಫೋನ್ ಕೊಡ್ತಾರೆ ಮಾತಾಡಿ ಅಂತೇಳ್ಬಿಟ್ಟು. ಆತನ ಇದೇನು ಅಂತ ಗೊತ್ತಿಲ್ಲ. ಆತನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನನ್ನ ಹತ್ರ. ಏನು ಬಾಯಿಗೆ ಬಂದಂಗೆ ಮಾತಾಡ್ರಿ ಹೇಳಿ. ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾನೆ ಸರ್ ನನಗೆ. ಏನು ಅವಾಚ್ಯ ಶಬ್ದಗಳು ಮಾತಾಡಿದ್ದ ನಾವೆಲ್ಲ ಪದಗಳು ಬಳಕೆ ಮಾಡೋದು ಬೇಡ ಇಲ್ಲಿ. ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೆ ನನ್ನನ್ನು. ನಾನು ಗೌರವಿತವಾಗಿ ನಮಸ್ಕಾರ ಸಾರ್ ಅಂತಲೇ ಮಾತಾಡಿದೆ ಫಸ್ಟು. ಯಾಕಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತ. ಏನಯ್ಯ ನೀನು ಪೊಲೀಸ್ ಅಂದರೆ ಏನು ಇದು ಮಾಡಿದ್ಯಾ ಅದು ಮಾಡಿದ್ಯಾ, ನನ್ನನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾರೆ. ನನಗೆ DYSP ಸರ್ ಇರ್ಬೋದು, SP ಸರ್ ಇರ್ಬೋದು, ಅಪಾರವಾದ ಪೊಲೀಸ್ ಇಲಾಖೆ ಮೇಲೆ ನನಗೆ ಗೌರವ ಇದೆ. ಯಾಕಂದರೆ ರಾಜ್ಯದಲ್ಲಿ ಸೈನಿಕರ ಥರ ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಥರ ಇದಿಲ್ಲ. ಅದು ಬಿಟ್ಟು ಈತನು ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಈತನ ಸ್ಟೈಲೇ ಬೇರೆ. ಈತನ ಸ್ಟೈಲ್ ಇದ್ದರೆ ಆತನ ಮನೇಲಿ ಇಟ್ಕೊಳ್ಳಿ. ನಮ್ಮ ಹತ್ರ ಸ್ಟೈಲು ಗೀಲು ತೋರ್ಸಕ್ಕೆ ಬಂದರೆ ಎದುರೋ ಮಗ ನಾನಲ್ಲ. ಈತನ ಒಂದು ಪ್ರಶ್ನೆ ಹೇಳ್ತೀನಿ, ನೀನು ಯಾವುದೇ ಕೇಸ್ ಹಾಕ್ತೀನಿ, ಸುಳ್ಳು ಕೇಸ್ ಹಾಕ್ತೀನಿ, ನಂದು ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲ. ನನಗೆ ಕಾನೂನು ಗೊತ್ತಿದೆ. ಪ್ರಜಾಪ್ರಭುತ್ವ ಇದು. ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ. ನೀನು ನನಗೆ ಧಮಕಿ ಹಾಕೋದು ಮತ್ತು ನಮ್ಮ ತಂದೆಯವ್ರಿಗೆ ಕರೆಸಿ ನಾನು ಕೇಸ್ ಹಾಕ್ತೀನಿ ಅಂದರೆ ನಿನ್ನ ಕೇಸ್ಗೆ ಅದಕ್ಕೂ ಇದಕ್ಕೂ ಎದುರ ಮಗ ನಾನಂತೂ ಅಲ್ಲ. ಬರ್ದಿಟ್ಕೊ. ನೀನೆಲ್ಲೋ ಯಾರ ಮೇಲೆ ದರ್ಪ ತೋರಿಸ್ಬೋದು. ನನ್ನ ಹತ್ರ ನಿಂದೇನು ನಡೀದಿರಂಗೆ ಮಾಡ್ತೀನಿ. ನನಗೂ ಗೊತ್ತಿದೆ. ನಾನು ಗೃಹ ಮಂತ್ರಿಗಳ ಹತ್ರ ಹೋಗ್ತೀನಿ, ನೀನೇನೇನು ಮಾಡಿದ್ಯಾ, ನೀನು ಇಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಲಗ್ತೀಯಾ, ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಎಲ್ಲಾದ್ರೂ ನಗರದಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ಯಾ? ಯಾವತ್ತಾದ್ರೂ ಒಂದಿನ ನಿಂತ್ಕೊಂಡಿದ್ಯಾ? ಯಾವತ್ತಾದ್ರೂ ಇಲ್ಲಿ 5 ಕಿಲೋಮೀಟರ್ ಅಲ್ಲಿ ವ್ಯಾಪ್ತಿಯಲ್ಲಿ ಯಾವತ್ತಾದ್ರೂ ಡ್ಯೂಟಿ ಮಾಡಿರೋದು ನೋಡಿದೀವಾ? ಬರೇ ಬಂದ ಶೋ ಅಪ್ ತೋರಿಸೋದು. ಇದೇ ಇಲಾಖೆಯಲ್ಲೇ ನನಗೆ 8 ಜನ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಸರ್. 8 ಜನ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಮಾನ್ಯ SP ಸಾಹೇಬ್ರಿಗೆ ಹೇಳ್ತೀನಿ, ತಾವು ಬಂದ ಮೇಲೆ ಟ್ರಾಫಿಕ್ ಇರ್ಬೋದು, ಯಾವುದೇ ಒಂದು ಹಗರಣಗಳಿರ್ಬೋದು, ಎಷ್ಟು ನ್ಯಾಯಯುತವಾಗಿ ಕೆಲಸ ನಡೀತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ನಮ್ಮ ಜಿಲ್ಲೆಗೆ ತಾವಾಗಲಿ DYSP ಸರ್ ಆದಮೇಲೆ ಬಂದಮೇಲೆ ಅಷ್ಟೊಂದು ನಮ್ಗೆ ನಂಬಿಕೆ ಇದೆ ತಮ್ಮ ಮೇಲೆ. ನಮ್ಮ ಗೌರಿಬಿದನೂರಲ್ಲಿ ರಾತ್ರಿ ಹೊತ್ತು ಕಳ್ಳರು 5-5 ಜನ 6-6 ಜನ ಓಡಾಡಿದ್ರು. ಒಂದು ಟ್ರೇಸ್ ಔಟ್ ಮಾಡೋಕ್ಕಾಗಲಿಲ್ಲ ಈತನಿಗೆ. ಮತ್ತು ರೌಡಿ ಶೀಟರ್ಗಳು ಹೆಂಗೆ ಆಕ್ಟಿವ್ ಆಗಿದ್ದಾರೆ, ಇನ್ನೂ ಆಕ್ಟಿವ್ ಆಗಿದ್ದಾರೆ. ಅಂಥವ್ರಿಗೆ ಇವ್ರು ಬೆಂಬಲ ಕೊಡೋದು. ಮತ್ತು ಅಲ್ಲಿ ಕಾಫಿ ಟೀ ಸಪ್ಲೈ ಮಾಡ್ತಿದ್ದಂಥ ಪೊಲೀಸವ್ರಿಗೆ ಅವ್ರನ್ನ ಲೀಡರ್ ಥರ ಇದು ಮಾಡೋದು ಇವರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಕುಬೇರ ಅಚ್ಚು, ಜಿಲ್ಲಾ ಉಪಾಧ್ಯಕ್ಷರಾದ ಬಂಗಾರಿ ದೀಪಾಂಶು, ಯುವ ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಕುಮಾರ್, ಹರ್ಮಾನ್, ನಾಗೇಶ್ ರೆಡ್ಡಿ, ನವೀನ್, ರೇವಂತ್ ರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. NSS ಘಟಕ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಉಸಿರಿಗಾಗಿ ಹಸಿರು ಟ್ರಸ್ಟ್ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ದೊಡ್ಡ ತೇಕಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವಿವಿಧ ಪ್ರಭೇದದ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸದರಿ ಕಾರ್ಯಕ್ರಮದಲ್ಲಿ ಒಟ್ಟು 110 ಸಸಿಗಳನ್ನು ಶಾಲಾ ಆವರಣದಲ್ಲಿ ನೆಟ್ಟು ಪೋಷಣೆ ಹಾಗೂ ಸಂರಕ್ಷಣೆಯ ಜವಾಬ್ದಾರಿಯನ್ನು ಸಮುದಾಯಕ್ಕೆ ವಹಿಸಲಾಯಿತು. ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಹಯೋಗದಲ್ಲಿ ನೆಟ್ಟು ಸಸಿಗಳನ್ನು ಪೋಷಿಸಿ ಸಂರಕ್ಷಿಸುವ ಭರವಸೆ ನೀಡಿದ್ದಾರೆ. ಸದರಿ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಹಾಗೂ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಮಕ್ಕಳು ಹಾಗೂ ಸ್ವಯಂ ಸೇವಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಸಿರಿಗಾಗಿ ಹಸಿರು ಟ್ರಸ್ಟ್ನ ಕಾರ್ಯಕಾರಿ ಅಧ್ಯಕ್ಷರು, ಜೀವಿ ಸಂಕುಲದ ಉಳಿವಿಗಾಗಿ ಹಸಿರು ಪರಿಸರವನ್ನು ಸಂರಕ್ಷಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಬಹುಪಾಲು ಸರ್ಕಾರಿ ಶಾಲೆ ಹಾಗೂ ಸಮುದಾಯ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸುವ ನಿಟ್ಟಿನಲ್ಲಿ ಉಸಿರಿಗಾಗಿ ಹಸಿರು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ತಂಡದ ಈ ಕಾರ್ಯದಲ್ಲಿ NSS ಸ್ವಯಂ ಸೇವಕರ ಪಾತ್ರ ಅಪಾರ ಎಂದರು. ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಟ್ಟು ಪೋಷಿಸಲು ಮಾತ್ರ ಸೀಮಿತವಾಗದೆ ಅವುಗಳನ್ನು ಸಂಸ್ಕರಿಸಿ ಪೋಷಿಸುವುದರ ಜೊತೆಗೆ ಇದಾಗಲೇ ಬೆಳೆದು ನಿಂತಿರುವ ಮರಗಳನ್ನು ಕೂಡ ಕಡಿಯದಂತೆ ರಕ್ಷಿಸಬೇಕಾಗಿದೆ. ಮಕ್ಕಳ ಮನಸ್ಸುಗಳಲ್ಲಿ ಹಸಿರು ಬೀಜ ಬಿತ್ತುವುದಕ್ಕಾಗಿಯೇ ಶಾಲೆಗಳಲ್ಲಿ ಹಸಿರು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಎಂದರು. ಶಾಲಾ ಆವರಣಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂದುವರೆದಿದೆ.
ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಶಿಡ್ಲಘಟ್ಟ ತಾಲೂಕು ದೊಡ್ಡಕಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು 100 ಸಸಿಗಳನ್ನು ಹಾಕುವಂಥ ಕಾರ್ಯಕ್ರಮವನ್ನು ಉಸಿರಿಗ ಯೇಸು ಸಂಸ್ಥೆಯು NSS SFDC ಅವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಹಾಕಿರುವಂಥ ಬಹುಪಾಲು ಸಸಿಗಳು ಅತ್ಯುತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಸಸ್ಯಗಳು ಕೂಡ ಮರಗಳಾಗಿ ಬೆಳೆಯುವಂಥದ್ರಲ್ಲಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ. ಇದ್ರ ಜೊತೆಗೆ ಶಾಲಾ ಸಿಬ್ಬಂದಿಗಳಿರ್ಬೋದು, ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹವಾಗಿ ಭಾಗಿಯಾಗಿದ್ದು SGM ಸದಸ್ಯರು ಅಂದರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಈ ಸಸಿಗಳನ್ನು ಪೋಷಣೆ ಮಾಡೋದರಲ್ಲಿ ತಾವು ಅವರು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡೋದ್ರ ಜೊತೆಗೆ ಈಗಾಗಲೇ ಇರುವಂತಹ ಮರಗಳನ್ನು ಉಳಿಸ್ಕೊಳ್ಳೋದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸೊ ನಮ್ಮ ಜೀವ ವೈವಿಧ್ಯತೆಯನ್ನು ಉಳಿಸಬೇಕು ಅಂತಂದರೆ ಪರಿಸರಗಳು ಎಷ್ಟು ನೆಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಈಗಾಗಲೇ ಬೆಳೆದಿರುವಂತಹ ಸಸಿಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಯುವಜನರು, ಪ್ರಮುಖವಾಗಿ ಸುತ್ತಮುತ್ತಲಿರುವಂಥ ಸಮುದಾಯಗಳು ಗಮನ ವಹಿಸಿದರೆ ಬಹುಶಃ ಮುಂದೆ ಆಗುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಕಾಲೇಜಿನ NSS ಘಟಕವು ಉಸಿರಿಗ ಯೇಸು ಸಂಸ್ಥೆಯು ವಾರ್ಷಿಕವಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ವಿ. ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಶಾಲಾ ಆವರಣ ಮತ್ತು ಇದರಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿರ್ಬೋದು, ಜೊತೆಗೆ ಸಾರ್ವಜನಿಕ ಸ್ಥಳಗಳಾಗಿರುವಂಥ ಕೆರೆಗಳಲ್ಲಿರ್ಬೋದು, ಇವೆಲ್ಲ ಕಡೆಯೂ ಕೂಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಾಧ್ಯವಾದಷ್ಟು ನಮ್ಮ ಬಯಲು ಸೀಮೆ ಜಿಲ್ಲೆಗಳನ್ನು ಹಸಿರು ಜಿಲ್ಲೆಗಳನ್ನಾಗಿ ಮಾರ್ಪಡಿಸಲು ಪ್ರಮುಖವಾಗಿರುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ದೇಗುಲಗಳಲ್ಲಿ 3ನೇ ಶ್ರಾವಣ ಶನಿವಾರದ ಸಂಭ್ರಮ. ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ. ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೇಲ್ದರ್ಜೆಗೇರಿದ ಕೈವಾರ ಗ್ರಾಮ ಪಂಚಾಯಿತಿ. ಸಂಪುಟ ಸಭೆಯಲ್ಲಿ ಸರ್ಕಾರ ಘೋಷಣೆ. ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ರಾಜಕೀಯ ತಿರುವು ಪಡೆದುಕೊಂಡ ಕಾರು ಚಾಲಕನ ಸಾವಿನ ಪ್ರಕರಣ. FIRನಲ್ಲಿ A1 ಆರೋಪಿಯಾಗಿ ಸಂಸದರ ಹೆಸರು ಉಲ್ಲೇಖ. ಕೈಬಿಡುವಂತೆ ಬಿಜೆಪಿ ಮುಖಂಡರು ಒತ್ತಾಯ. ಹಳೆ ವೈಷಮ್ಯ ಹಿನ್ನೆಲೆ ಯುವಕನ ಭೀಕರ ಮರ್ಡರ್. ಡಾಬಾದಲ್ಲಿ ಪುಂಡರ ಗ್ಯಾಂಗ್ ಅಟ್ಟಹಾಸ. ಬೆಚ್ಚಿಬಿದ್ದ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.